ಹಾಯ್, ಇದು ಶುಕ್ರವಾರದ ಮಿನಿ ವ್ಲಾಗ್. ಶುಕ್ರವಾರ ರಥಸಪ್ತಮಿ ಇದ್ದಿದ್ದರಿಂದ ಬೇಗನೆ ಇದ್ದು ಮೊದಲು ಸ್ನಾನನ ಮುಗಿಸ್ಕೊಂಡು ನಂತರ ಮನೆ ಮುಂದೆ ಹೊಸ್ತಿಲನ್ನೆಲ್ಲ ಕ್ಲೀನ್ ಮಾಡಿ ರಂಗೋಲಿನ ಬಿಟ್ಟು ನಂತರ ತುಳಸಿ ಕಟ್ಟೆ ಹತ್ರನೂ ಸಹ ರಂಗೋಲಿನೆಲ್ಲ ಬಿಟ್ಟು ಸೂರ್ಯನ ಪೂಜೆಗೆ ರೆಡಿ ಮಾಡಿಕೊಂಡೆ. ಸೂರ್ಯನ ಪೂಜೆಗೆ ರೆಡಿ ಮಾಡಿಕೊಂಡು ದೇವ್ರ ಮನೆಯೂ ಸಹ ಎಲ್ಲ ಕ್ಲೀನ್ ಮಾಡಿ ಹೂಗಳನ್ನೆಲ್ಲ ಹಾಕಿ ನಂತರ ಬೆಳಿಗ್ಗೆ ತಿಂಡಿಗೆ ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಗೆ ಅವ್ರಿಗೆ ಬ್ರೇಕ್ಫಾಸ್ಟ್ ಬೇಕಿದ್ದರಿಂದ ಫ್ರೈಡ್ ರೈಸ್ ಆದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ ಫ್ರೈಡ್ ರೈಸ್ನ ಮಾಡಿಕೊಂಡು ನೈವೇದ್ಯಕ್ಕೆ ಅಂತ ಗೋಧಿ ಪಾಯಸನ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೂರ್ಯನಿಗೆ ಗೋಧಿಯಿಂದ ಮಾಡುವಂತಹ ನೈವೇದ್ಯಗಳಂದರೆ ತುಂಬಾ ಇಷ್ಟ, ಹಾಗಾಗಿ ಗೋಧಿ ಪಾಯಸನ ರೆಡಿ ಮಾಡ್ಕೊಂಡಿದ್ದೆ. ನಂತರ ಮೊದಲು ಸೂರ್ಯನಿಗೆ ಪೂಜೆನ ಮಾಡಿ ಮುಗಿಸ್ಬಿಡೋಣ ಅಂತೇಳಿ ಸೂರ್ಯ ಪೂಜೆನ ಮಾಡಿ ಮುಗಿಸ್ಕೊಂಡೆ. ನಮ್ಮನೇಲಿ ನಾವು ರಥಸಪ್ತಮಿನ ಈ ರೀತಿಯಾಗಿಯೇ ಆಚರಣೆ ಮಾಡೋದು. ಮೊದಲು ಸೂರ್ಯನಿಗೆ ಪೂಜೆ ಮಾಡಿ ನಂತರ ಮನೆಯೊಳಗೇನು ಸಹ ಪೂಜೆ ಮಾಡಿ ಮುಗಿಸ್ಕೊಂಡು ತಿಂಡಿನ ಮಾಡಿ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯಿತು. ಆಗ ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಮಸೊಪ್ಪು ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಥಸಪ್ತಮಿ ಹಬ್ಬದ ವಾತಾವರಣ ಆಗಿದ್ದರಿಂದ ನಮಗೆ ಏನಾದರೂ ಸಿಹಿ ಮಾಡೋಣ ಅಂತೇಳಿ ಮನೇಲಿ ಮಿಲ್ಕ್ ಪೌಡರ್ ಇತ್ತು, ಅದರಿಂದ ಜಾಮೂನ್ನ ಸಹ ರೆಡಿ ಮಾಡಿಕೊಂಡೆ.